ವೇದಿಕೆಗೆ ಗಣ್ಯರು ಬಂದ ಮೇಲೆ ಪ್ರಾರ್ಥನೆ ಸ್ವಾಗತವಾದ ಮೇಲೆ ನಿಮ್ಮ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ನಡೆಯುತ್ತಿರುವ 52ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ವೀಕ್ಷಕರೇ, ನಾವಿಂದು ಸಾಕ್ಷೀಭೂತರಾಗುತ್ತಿರುವ ಈ ಕಾರ್ಯಕ್ರಮ ಸರಿಸುಮಾರು 5 ದಶಕಗಳನ್ನ ಪೂರೈಸಿ ಮುನ್ನಡೆಸುತ್ತಿರುವಂತಹ ವಿವಾಹ ಸಂಸ್ಕಾರ ಕಾರ್ಯ ಶ್ರೀ ಕ್ಷೇತ್ರದ ನಡೆದಾಡುವ ಮಂಜುನಾಥ ಪರಮ ಪೂಜ್ಯ ಖಾವಂದರ ಬಡವರ ಕೂಗಿಗೆ ಸ್ಪಂದಿಸುವ ಮತ್ತು ಸರಳ ವೈವಾಹಿಕ ಆಚರಣೆಗೆ ಪ್ರೋತ್ಸಾಹಿಸುವ ಮನೋಭಾವದ ಪ್ರತೀಕ. ಇಂದು ಕರ್ನಾಟಕದಾದ್ಯಂತ ಪೂಜ್ಯರ ದೂರದರ್ಶಿತ್ವದ ಪರಿಣಾಮವಾಗಿ ಶುದ್ಧ ನೀರಿನಿಂದ ತೊಡಗಿ ವೃದ್ಧರನ್ನ ಪೊರೆಯುವವರೆಗೆ ಸಾವಿರಾರು ಕಾರ್ಯಕ್ರಮ ಜೀವಂತವಾಗಿರುವುದರಿಂದ ನಾವೆಲ್ಲರೂ ಈ ಬೃಹತ್ ಹೆಮ್ಮರದ ನೆರಳಿನಲ್ಲಿ ನೆಮ್ಮದಿಯಾಗಿದ್ದೇವೆ ಎಂಬ ಸಾರ್ಥಕ ಭಾವದ ಜೊತೆಗೆ ಈ ಸಂಭ್ರಮದ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನ ಆರಂಭಿಸಿಕೊಳ್ಳುತ್ತಾ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನ ನೆರವೇರಿಸಿಕೊಡುವರೆ ಕುಮಾರಿ ಸುಪ್ರೀತಾ ಕೊರ್ನಾಯ ಹಾಗೂ ಮಾಸ್ಟರ್ ಶ್ರೀ ವರ್ಚಸ್ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ.
करुणारस हसितोत्पलनयनं वरगजवदनम् अनन्वयचरितं करुणारस रसितोत्पलनयनं कलिमलरहितं सुरगणमुदितं कलिमलरहितं सुरगणमुदितं व्यासनारदादिपूजित देवं कलिमलरहितं कायकं नमाम्यहम् अभीष्टवरदम् अनुग्रहफलदम् अभीष्टवरदम् अनुग्रहफलदम् सुरभिमधुरवरोदय चतुरम् अभीष्टवरदम् अनुग्रहफलदम् सुरभिमधुरवरोदय चतुरम् चिन्मयरूपं चित्रसभरितं चिन्मयरूपं चित्रसभरितं केतकीपुरोन्नतितं देवं चिन्मयरूपं चित्रसभरितं केतकीपुरोन्नतितं देवम् वरद श्रीविनायकं नमाम्यहम् नमाम्यहम् ಧನ್ಯವಾದಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳವು ನಮ್ಮ ನಾಡಿನ ಪುಣ್ಯಕ್ಷೇತ್ರ. ಇದರ ಇತಿಹಾಸದುದ್ದಕ್ಕೂ ಈ ಕ್ಷೇತ್ರ ತನ್ನ ಧಾರ್ಮಿಕ ಆಚರಣೆಗಳೊಂದಿಗೆ ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿರೋದು. ಹೆಗ್ಗಡೆ ಮನೆತನದವರು ಇದನ್ನು ಅನೂಚಾವಾಗಿ ನಡೆಸಿಕೊಂಡು ಬಂದಿರುವುದು ಎಲ್ಲರಿಗೂ ವಿದಿತವಾಗಿರುವ ವಿಷಯ. ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರು 1972ರಲ್ಲಿ ಆರಂಭಿಸಿದ ಈ ಸಾಮೂಹಿಕ ವಿವಾಹ 52 ಸಂವತ್ಸರಗಳಲ್ಲಿ ಅವಿಚ್ಛಿನ್ನವಾಗಿ ನಡೆದುಕೊಂಡು ಬಂದಿದೆ. ಪೂಜ್ಯರು ಈ ಕಾರ್ಯಕ್ರಮದಿಂದ ಸಾಮಾಜಿಕ ಆರ್ಥಿಕ ವಲಯದಲ್ಲಿ ಹೊಸ ತಿರುವನ್ನು ಕಂಡುಕೊಂಡಿತ್ತು. ಕಳೆದ 51 ವರ್ಷಗಳಲ್ಲಿ ಒಟ್ಟು 12,777 ಜೋಡಿ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ವಿವಾಹ ಬಂಧನಕ್ಕೆ ಒಳಗಾಗಿದ್ದಾರೆ. ಇಂದಿನ ಈ ಎಲ್ಲ ಸಮಾಜಮುಖಿ ಕಾರ್ಯಕ್ರಮದ ನೇತಾರ ಸಮಾಜದ ಸಮಗ್ರ ಅಭಿವೃದ್ಧಿಯನ್ನೇ ಗುರಿಯಾಗಿಸಿಕೊಂಡವರು, ಬಡವ ದೀನದಲಿತರ ಬದುಕನ್ನು ಹಸನುಗೊಳಿಸುತ್ತಿರುವ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರನ್ನು ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಈ ಶುಭ ಸಮಾರಂಭಕ್ಕೆ ಸಾಕ್ಷಿಯಾಗುತ್ತಿರುವ ಕನ್ನಡ ಚಲನಚಿತ್ರದ ಶ್ರೇಷ್ಠ ಪೋಷಕ ನಟ, ಹಾಸ್ಯ ನಟನಾಗಿ ಜನಮಾನಸದ ಹೃದಯವನ್ನು ಗೆದ್ದವರು. ಸುಮಾರು 43 ವರ್ಷಗಳಿಂದ ಕಲಾ ಸೇವೆಯನ್ನು ಮಾಡುತ್ತಿರುವವರು. ಕಲಾವಿದರ ಸಂಘದ ಸಂಘಟಕ, ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಭಾಜನರು. ಹೆಸರಿಗೆ ತಕ್ಕಂತೆ ದೊಡ್ಡ ವ್ಯಕ್ತಿತ್ವವನ್ನೇ ಹೊಂದಿರುವ ಶ್ರೀ ದೊಡ್ಡಣ್ಣನವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಶಾಂತಿ ದೊಡ್ಡಣ್ಣವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಮಹಿಳಾ ಸಬಲೀಕರಣ ವಿಶೇಷ ಕಾಳಜಿಯನ್ನು ನೀಡಿರುವವರು ಮಾತುಶ್ರೀ ಹೇಮಾವತಿ ಹೆಗ್ಗಡೆಯವರು. ಇವರನ್ನು ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸುತ್ತಿದ್ದೇನೆ. ಈ ಪುಣ್ಯ ಕಾರ್ಯದಲ್ಲಿ ಹಲವಾರು ದಾನಿಗಳು
ಕೂಡ ಭಾಗವಹಿಸಿಕೊಂಡು ತಮ್ಮ ಸೇವೆಯನ್ನು ಹಲವು ದಾನಗಳ ರೂಪದಲ್ಲಿ ನೀಡುತ್ತಿದ್ದಾರೆ. ಅವರುಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ನಮ್ಮನ್ನೆಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದು ಇಂದಿನ ದಿನದಲ್ಲಿ ಹೊಸ ಬದುಕನ್ನು ಪ್ರಾರಂಭಿಸುತ್ತಿರುವ ನವವಧುವರರಿಗೆ, ಅವರ ಸಂಬಂಧಿಕರಿಗೆ, ಕ್ಷೇತ್ರದ ಅಭಿಮಾನಿಗಳಿಗೆ, ಸಾರ್ವಜನಿಕ ಬಂಧುಗಳಿಗೆ ಆದರದ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನು ಪ್ರಚಾರಪಡಿಸುವ ಬರವಣಿಗೆ ಮಾಧ್ಯಮ, ದೃಶ್ಯ ಮಾಧ್ಯಮ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಧನ್ಯವಾದಗಳು. ಮುಂದಕ್ಕೆ ಈ ವೇದಿಕೆಯಲ್ಲಿ ಅತಿಥಿಗಳಿಗೆ ಗೌರವಾರ್ಪಣೆ ನೆರವೇರಲಿದೆ. ಈ ಮಾದರಿ ಕಾರ್ಯಕ್ರಮದ ರೂವಾರಿ ಪರಮಪೂಜ್ಯ ಕಾವಂದರಿಗೆ ಭಕ್ತಿಯಿಂದ ಗೌರವವನ್ನು ಸಮರ್ಪಿಸುವರೆ ದಾನಿಗಳಾದ ಶ್ರೀಯುತ ಶಂಕರ ಆಚಾರ್ಯ ದಾವಣಗೆರೆ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಧನ್ಯವಾದಗಳು. ಮುಂದಕ್ಕೆ ನಮ್ಮೆಲ್ಲರ ಮಾತೃಶ್ರೀ ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆಯವರಿಗೆ ಗೌರವವನ್ನು ಸಮರ್ಪಿಸುವರೆ ಶ್ರೀಮತಿ ಮಂಜುಳಾ ಶ್ರೀನಿವಾಸ ರೆಡ್ಡಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕಲಾವಿದರಾಗಿರುವ ಶ್ರೀಯುತ ದೊಡ್ಡಣ್ಣನವರಿಗೆ ಗೌರವವನ್ನು ಸಮರ್ಪಿಸುವರೆ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಲ್ಲಿ ಗೌರವವಾಗಿ ವಿನಂತಿ. ವಿವಾಹ ಕಾರ್ಯಕ್ರಮಕ್ಕೆ ತಾರಾ ಮೆರುಗು ತಂದುಕೊಟ್ಟ ಅತಿಥಿ ಬೆಳ್ಳಿತೆರೆಯ ಹಾಸ್ಯ ದಿಗ್ಗಜ ಶ್ರೀಯುತ ದೊಡ್ಡಣ್ಣನವರ ಧೀಮಂತ ವ್ಯಕ್ತಿತ್ವವನ್ನು ಪರಿಚಯಿಸುವ ಸಣ್ಣ ಪ್ರಯತ್ನ ನಮ್ಮದು. ಕನ್ನಡ ಚಲನಚಿತ್ರರಂಗದ ಧ್ರುವತಾರೆ ಶ್ರೀಯುತ ದೊಡ್ಡಣ್ಣ ಅವರು ಬೆಳ್ಳಿತೆರೆ ಕಂಡ ಅತ್ಯುತ್ತಮ ನಟ. ಪೋಷಕ ನಟರಾಗಿ ಜನಪ್ರಿಯರಾಗಿರುವ ಶ್ರೀಯುತರು ಹಾಸ್ಯ ನಟರಾಗಿಯೂ ಪ್ರೇಕ್ಷಕರನ್ನ ರಂಜಿಸಿದವರು. ಕನ್ನಡ ಚಲನಚಿತ್ರರಂಗದಲ್ಲಿ 43 ವರ್ಷಗಳಿಂದ ಕಲಾ ಸೇವೆ ಮಾಡುತ್ತಿರುವ ಶ್ರೀಯುತ ದೊಡ್ಡಣ್ಣ 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಬಳಿಯ ರಾಯದುರ್ಗದವರಾದ ಇವರು 1981ರಲ್ಲಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಹಿರಿತೆರೆಗೆ ಪ್ರವೇಶಿಸಿದರು. ದೊಡ್ಡಣ್ಣ ಅವರು ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಪ್ರತಿಭಾವಂತ ಪೋಷಕ ನಟ. ಇದಕ್ಕೆ ಸಾಕ್ಷಿ ಎಂಬಂತೆ ಟುವಿ ಟುವಿ ಚಿತ್ರದಲ್ಲಿನ ಶ್ರೇಷ್ಠ ಅಭಿನಯಕ್ಕಾಗಿ 1998-99ನೇ ಸಾಲಿನಲ್ಲಿ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಇವರಿಗೆ ಒಲಿದು ಬಂದಿದೆ. ಬೆಳ್ಳಿ ಮೋಡಗಳು, ಕಳ್ಳ
ಮಳ್ಳ, ಬೃಂದಾವನ, ಪವರ್, ಅಂಬಿ ನಿಂಗೆ ವಯಸ್ಸಾಯಿತು, ರಾಜತಂತ್ರ ಮೊದಲಾದ ಅಸಂಖ್ಯ ಚಲನಚಿತ್ರಗಳಲ್ಲಿ ಇವರ ಅಭಿನಯ ಅಮೋಘವಾದದ್ದು. ಶ್ರೀಯುತ ದೊಡ್ಡಣ್ಣನವರು ಅಭಿನಯದ ಜೊತೆ ಚಲನಚಿತ್ರ ಕಲಾವಿದರ ಸಂಘವನ್ನ ಕಟ್ಟಿ ಬೆಳೆಸುವಲ್ಲಿ ಹಗಲಿರುಳೆನ್ನದೇ ಶ್ರಮಿಸಿದವರು. ಇಂದು ಈ ಹೊತ್ತಿಗೆ ಇಂತಹ ಮೇರು ನಟ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಲಭ್ಯವಿರುವುದು ಸಂಭ್ರಮದ ಸಂಗತಿ. ಇವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇವರ ಮಾತಿಗೆ ವೇದಿಕೆಯನ್ನ ಬಿಟ್ಟುಕೊಡುತ್ತಿದ್ದೇವೆ. ಜಗತ್ತಿನ ಜೀವಕೋಟಿಗೆ ಮನುಷ್ಯರಿಂದ ಕ್ರಿಮಿಕೀಟದವರೆಗೂ ಅನ್ನದ ಪಡಿ ಹಿಡಿಯುವವನು ಒಬ್ಬನೇ. ಯಾರು ಅಂದರೆ ಜಗದ ಈಶ್ವರ, ಜಗದೀಶ, ಅವನೇ ಮಂಜುನಾಥ. ಅವನ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಪೊಡಮಟ್ಟು ಈ ಕ್ಷೇತ್ರ ಪಾಲಕನಾಗಿ ಸರ್ವ ಜವಾಬ್ದಾರಿಯನ್ನು ನ್ಯಾಯಯುತವಾಗಿ ಧರ್ಮಯುತವಾಗಿ ನಡೆಸಿಕೊಂಡು ಬರುತ್ತಿರುವ ಅಣ್ಣಪ್ಪ ದೇವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಪೊಡಮಟ್ಟು ಮತ್ತು ಇದೆಲ್ಲ ಕೈಂಕರ್ಯಗಳನ್ನು ಕಂಕಣಬದ್ಧವಾಗಿ ಯಾರಿಗೂ ನೋವಾಗದಂತೆ, ಕಿಂಚಿತ್ತೂ ತೊಂದರೆಯಾಗದಂತೆ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಡ್ತಾ ಬಂದಿರುವ ಹೆಗ್ಗಡೆ ಕುಟುಂಬದವರಿಗೆ, ಮಂಜಯ್ಯ ಹೆಗ್ಗಡೆ ಆಗಿರ್ಬೋದು, ರತ್ನವರ್ಮ ಹೆಗ್ಗಡೆ ಆಗಿರ್ಬೋದು, ಅವರ ಸುಪುತ್ರರಾದಂತಹ ವೀರೇಂದ್ರ ಹೆಗ್ಗಡೆ ಆಗಿರ್ಬೋದು, ಸೂರಣ್ಣನವರಾಗಿರ್ಬೋದು, ಎಲ್ಲರಿಗೂ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಜೊತೆಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೀನಿ. ಅಕ್ಕಿಯೊಳಗೆ ಅನ್ನವನು ಮೊದಲಾರು ಕಂಡವನು, ಅಕ್ಕರದಿ ಬರಹಕ್ಕೆ ಮೊದಲಿಗದನಾರು, ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಇಳೆಯಿಂದ ಮೊಳಕೆ ಹೋಗಿ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಮಂಕುತಿಮ್ಮನ ಕಗ್ಗ. ಇಲ್ಲಿ 52ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹವನ್ನು ನೆರವೇರಿಸಲಾಗ್ತಾ ಇದೆ. ಇಲ್ಲಿಯವರೆಗೂ ಈ ಕ್ಷೇತ್ರ ಮದುವೆ ಮಾಡಿರುವ ಕಲ್ಯಾಣಗಳು ಎಷ್ಟು ಅನ್ನೋದನ್ನು ನೋಡೋದಾಯಿತು ಅಂದರೆ 12,777 ಮದುವೆಗಳನ್ನು ಮಾಡಿದರೆ, ಇಲ್ಲಿ ಮದುವೆಯಾದವರು ಅವರ ಮಕ್ಕಳು ಸಹಿತ ಇಲ್ಲಿಗೆ ಬಂದು ಮದುವೆಯಾಗಿದ್ದಾರೆ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಬಂದಾಗ ಹೆಗ್ಗಡೆಯವರು ಒಂದು ಒಳ್ಳೆಯ ಮಾತು ಹೇಳಿದ್ರು. ಒಬ್ಬಳು ಬಡವಿ, ಅತ್ಯಂತ ಕಡು ಬಡವಿ ಬಂದು ನಮ್ಮಲ್ಲಿ ಕೆಲಸಕ್ಕೆ ಸೇರಿಕೊಂಡ್ಳು. ಮಕ್ಕಳ ಸಾಲ ಮಾಡೋದಕ್ಕೋಸ್ಕರ ನಾನು ಮದುವೆ ಮಾಡಿದ್ದೀನಿ, ನನಗೆ ದುಡ್ಡು ಬೇಕು ಅನ್ನೋದನ್ನು ಕೇಳಿದಾಗ, ಸಾಲ ಯಾಕೆ ಮಾಡಿದೆ ಅಂತ ಹೆಗ್ಗಡೆಯವ್ರ ಪ್ರಶ್ನೆ ಆಗಿದಾಗ ಅವರು ಹೇಳಿದಂತೆ, ಮಕ್ಕಳು ವಯಸ್ಸಿಗೆ ಬಂದಿದ್ದರು, ಮದುವೆ ಮಾಡೋದಕ್ಕೋಸ್ಕರ ನಾನು ಸಾಲ ಮಾಡಿದೆ. ಆ ಸಾಲ ತೀರ್ಸಕ್ಕೆ ಆಗದಲೇ ಇರೋದ್ರಿಂದ ಅವರನ್ನು, ಆ ಗಂಡು ಮಕ್ಕಳನ್ನು ಜೀತಕ್ಕಿಟ್ಟಿದ್ದೀನಿ. ಹಾಗಾಗಿ ನನಗೆ ಜೀವನಾಂಶಕ್ಕೆ ಏನಾದ್ರು ಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಆ ತಕ್ಷಣಕ್ಕೆ ಹೊಳೆದದ್ದೇ ಈ ಒಂದು ಸತ್ಕಾರ್ಯ. ಹಾಗಾಗಿ ಸದಾ ಅವರ ಕುಟುಂಬ ಸುಖ, ಸಂತೋಷ, ನೆಮ್ಮದಿಯಿಂದ ಇರಲಿ ಹೆಗ್ಗಡೆ ಕುಟುಂಬ ಅಂತ ನಾನು ಕೈ ಮುಗಿದು ಆ ಪರಮೇಶ್ವರನಲ್ಲಿ ಪ್ರಾರ್ಥಿಸ್ತೇನೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ. ಯಾವತ್ತು ಯಾರು ಕಂಡಿಡಿದ್ರೋ ಏನೋ ಗೊತ್ತಿಲ್ಲ, ನಿಮಗೆ ಒಂದು ಮುಖ್ಯವಾದ ಒಂದು ವಿಷಯ ಹೇಳಬೇಕು. ಹಿರಿಯ ನಾಗರಿಕನಾಗಿ ಯಾವುದೇ ದೇವಸ್ಥಾನಕ್ಕೆ ಬರಬೇಕಾದ್ರೆ ನಿಮ್ಮ ತಾಯಿ ತಂದೆ ಮೇಲೆ ಆಣೆ ಇಟ್ಟು ಮೊಬೈಲ್ಗಳನ್ನು ತರಬೇಡಿ, ದಯವಿಟ್ಟು ತರಬೇಡಿ. ಬಹಳ ಮುಖ್ಯವಾಗಿ ಸಂಸ್ಕಾರ ಕಲಿಸಿ. ಸಂಸ್ಕಾರದಿಂದಲೇ ಎಲ್ಲದೂ ಆಗೋದು. ಯಾಕೆ ಅಂತಂದರೆ ನಮ್ಮ ಪೂರ್ವಿಕರನ್ನು ನೋಡ್ಕೊಂಡು ಬನ್ನಿ. ಇವತ್ತೇನಾದರೂ ನಾವು ನಿಮ್ಮ ಎದುರುಗಡೆ ನಿಂತು 4 ಮಾತಾಡುವಂಥ ಶಕ್ತಿ ಕೊಟ್ಟಿದ್ರೆ ನಾವು ಮಾಡಿರೋ ಪುಣ್ಯ ಅಂತೂ ದೇವರಾಣೆ ಅಲ್ಲ, ದೇವರಾಣೆ ಅಲ್ಲ, ಅದು ನಮ್ಮ ತಾಯಿ ತಂದೆ ಮಾಡಿರೋ ಪುಣ್ಯದ ಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಈ ದೊಡ್ಡಣ್ಣ ತಿಳ್ಕೊಂಡಿರೋದು. ನಾವು ಅರಸೀಕೆರೆ, ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದವರು. ನಮ್ಮಮ್ಮ ಪೋಲಿಯೋ ಹೆಣ್ಣುಮಗಳು. ಜೀವನದಲ್ಲಿ ಯಾವತ್ತಿಗೂ ಹೆದರಿದಂಥವರಲ್ಲ. ತಂದೆ ಅಷ್ಟೇ ತುಂಬ ಸಾತ್ವಿಕರಾದ್ದರಿಂದ ಯಾರ ಹತ್ರನೂ ಗೊಡವೆಗೆ ಹೋಗ್ತಾ ಇರಲಿಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು, ತಮ್ಮ ವ್ಯಾಪಾರ ವೃತ್ತಿ ಏನಾಯಿತು ಅಂತ ಇದ್ದವರು.
ನಮಗೇನು ಕೊಡೋಕ್ಕೆ ಇಲ್ದಲೇ ಇದ್ದಂಥ ಸಂದರ್ಭದಲ್ಲಿ ಇಂಥ ಮಂಗಳ ಕಾರ್ಯ ನಡೀತಾ ಇದೆ ಅಂದಾಗ ಕೆಲವರಿಗೆ ಒಂದು ಬಗಸೆ ಕೊಟ್ಟರು ತಗೊಂಡೋಗಿ ಬಾನ ಅಂತ ಮಾಡ್ತಾರೆ, ಅದನ್ನು ಮಹಾಪ್ರಸಾದ ಅಂತ ಹಂಚ್ತಾರೆ. ಕೊಡುವಂಥವ್ರು ಒಂದು ಲೋಡ್ ಅಕ್ಕಿ ಕೊಡ್ಬೋದು, ಅದೆಲ್ಲ ಮುಖ್ಯ. ನೀನೆಷ್ಟು ಬೆವರು ಸುರಿಸಿ ದುಡ್ದಿದ್ದನ್ನು ಒಂದು ಬಗಸೆ ಕೊಡ್ತೀಯೋ ಅದು ಅಕ್ಷಯವಾಗುತ್ತೆ ಅನ್ನೋದೇ ನಮ್ಮ ನಂಬಿಕೆ. ಅನುಚಾನವಾಗಿ ನಡ್ಕೊಂಡು ಬಂದಿರೋ ಒಂದು ಸತ್ ಸಂಪ್ರದಾಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಕೊಡೋದಕ್ಕೆ ಒಂದು ಸೇರು ಅಕ್ಕಿ ಇರಲಿಲ್ಲ, ಅವಾಗೆಲ್ಲ KG ಇರಲಿಲ್ಲ, ಸೇರಿತ್ತು. ಆ ಸೇರು ಅಕ್ಕಿ ಎಲ್ಲ ಅರ್ಧ ಸೇರಲ್ಲ, ಚಟಾಕು ಇರಲಿಲ್ಲ ನಮ್ಮಲ್ಲಿ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮಮ್ಮ ಏನು ಮಾಡ್ತಿದ್ರು ಅಂದರೆ, ಬಡವ್ರನ್ನ 4 ಜನ ಹೆಣ್ಮಕ್ಳು ಕರ್ಕೊಂಡೋಗಿ ಆ ಅಡುಗೆ ಎಲ್ಲ ಮುಗಿದು ಊಟ ಆದಮೇಲೆ ಸಾಯಂಕಾಲ ಬರಬೇಕಾದ್ರೆ ಅದನ್ನೆಲ್ಲ ಬೆಳಗ್ಗೆ ತೊಳೆದು ದಬ್ಬಾಕಿ ದೇವ್ರ ಮುಂದೆ ನಿಂತುಕೊಂಡು ಕೀಳಿರೋದನ್ನು ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ನಮ್ಮ ಜೀವನ ಇಷ್ಟೇ, ಹಂಗಂತ ನಮಗೇನು ಬೇಜಾರಿಲ್ಲ ತಂದೆ ಚಂದ್ರಮೌಳೇಶ್ವರ. ನಮ್ಮ ಮಕ್ಕಳ ಕಾಲಕ್ಕಾದರೂ ಒಳ್ಳೆ ಫಲ ಕೊಡು, ಒಳ್ಳೆ ಸಂಸ್ಕಾರ ಕೊಡು ಅಂತ ಕೇಳಿದ್ರು. ಆ ಪುಣ್ಯದ ಫಲದಿಂದ ನಿಮ್ಮ ದೊಡ್ಡಣ್ಣ ಇವತ್ತು ನಿಮ್ಮ ಎದುರುಗಡೆ ನಿಂತಿದ್ದಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಬಹಳ ಮುಖ್ಯವಾಗಿ ಸಂಸ್ಕಾರ ಕೊಡಿ. ಇವಾಗ ನಾನು ಬಂದಿದ್ದನ್ನು ಹೇಳಬಾರ್ದು, ಆದ್ರೂ ಹೇಳ್ತೀನಿ. ಹೆಗ್ಗಡೆಯವ್ರ ಜೊತೆ ನಡ್ಕೊಂಡು ಬಂದೆ ನಾವು. ಏಕೆಂದರೆ ನೆರಳು ಕೊಟ್ಟವ್ರನ್ನ, ಅನ್ನ ಕೊಟ್ಟವ್ರನ್ನ, ನೀರು ಕೊಟ್ಟವ್ರನ್ನ, ಬದುಕು ಕೊಟ್ಟವ್ರನ್ನ ಯಾವತ್ತೂ ಮರಿಬಾರ್ದು. ಹೆಗ್ಗಡೆಯವ್ರು ಬರ್ತಿದ್ದಂಗೆ ಎಲ್ಲ ನವಜೋಡಿಗಳು ಎದ್ದಿಂತ್ಕೊಳ್ತವೆ ಅಂತ ನಾನು ಆಸೆ ಪಟ್ಟಿದ್ದೆ. ಯಾಕೋ ಏನೋ ಪಾಪ ನಟ್ಟು ಬೋಲ್ಟ್ ಹಾಕಿ ಕೂರಿಸ್ಬಿಟ್ಟಿದ್ರೇನೋ ಅವ್ರನ್ನ. ದಯವಿಟ್ಟು ಎದ್ದಿಂತ್ಕೊಳ್ಳುವಂಥ ಕೃಪೆ ದೂರಿ ಅಂತ ಹೊಸ ಹೆಣ್ಣು ಗಂಡುಗಳಿಗೆ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ. ಇದನ್ನೇ ಸಂಸ್ಕಾರ ಅನ್ನೋದು. ಇದನ್ನು ಯಾವ ಶಾಲೆಯಲ್ಲೂ ಹೇಳ್ಕೊಡೋದಿಲ್ಲ, ತಂದೆ ತಾಯಿ ಹೇಳ್ಕೊಡ್ಬೇಕು. ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಸುಜ್ಞಾನದಿಂದರಿಯಲ್ ಸರ್ವಜ್ಞನಪ್ಪಂ ನರಂ ಫಲವಂ ಪಳ್ಳ ಸಮುದ್ರವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ನಾನು ಹೆಗ್ಗಡೆಯವರಲ್ಲಿ ಇವತ್ತು ನಾನು ವಿನಂತಿ ಮಾಡಿಕೊಂಡೆ ಏನಂತ ಅಂತಂದರೆ, ಆರೋಗ್ಯಕ್ಕೆ ಆದ್ಯತೆ ಕೊಡ್ತಾ ಇದ್ದೀರಾ, ಭಕ್ತಿಗೆ ಆದ್ಯತೆ ಕೊಡ್ತಾ ಇದ್ದೀರಾ, ಜೊತೆಗೆ ಜ್ಞಾನ ಸಂಪಾದನೆಗೆ, ಜ್ಞಾನ ಸಂಸ್ಕಾರವನ್ನು ಕೊಡುವಂಥ ಪುಣ್ಯದ ಕಾರ್ಯ ಹೆಗ್ಗಡೆ ಫ್ಯಾಮಿಲಿಯಿಂದ ಆಗಲಿ, ಹೆಗ್ಗಡೆ ಕುಟುಂಬದಿಂದಾಗಲಿ ಅಂತ ನಾನು ವಿನಂತಿ ಮಾಡಿಕೊಂಡಿದ್ದೀನಿ. ಆದಷ್ಟು ಬೇಗ ಕಾಲೇಜುಗಳನ್ನು ತೆರೀರಿ. ನನ್ನ ಮಗನ ನಾನು ಪೂರ್ಣ ಪ್ರಜ್ಞೆ ಕಾಲೇಜಿಗೆ ಸೇರಿಸ್ತಾ ಇದ್ದೀನಿ. ಯಾಕೆ ಶಾಲೆಗೆ ಸೇರಿಸ್ತಾ ಇದ್ದೀನಿ, ಯಾಕೆ ಅಂತಂತಂದರೆ ABCD ಎಲ್ಲರೂ ಕಲಿತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಬಹಳ ಮುಖ್ಯವಾಗಿ ಸಂಸ್ಕಾರ ಕಲಿಬೇಕು. ಆ ಸಂಸ್ಕಾರ ಕಲಿಯುವಂಥ ಶಾಲೆಗಳು ಯಾವುದಾದ್ರು ಇದ್ದರೆ ಅದು ನಮ್ಮ ಶಾಲೆಗಳಾಗಿರಬೇಕು. ಯಾವುದೇ ಆಂಗ್ಲದ ಹೆಸರು ಖಂಡಿತವಾಗ್ಲೂ ಬೇಡ ಅನ್ನೋದಕ್ಕೋಸ್ಕರ ಪೂರ್ಣ ಪ್ರಜ್ಞಕ್ಕೆ ಸೇರಿಸಿದೆ. ಹಾಗಾಗಿ ದಯವಿಟ್ಟು ನೀವೆಲ್ಲ ಮನಸ್ಸು ಮಾಡಿ. ಯಾಕೆಂದರೆ ಮನುಷ್ಯನಾದವನು ಹೆಂಗೆಂಗೋ ಬದುಕುಬಿಡೋದಲ್ಲ, ಶಾಸ್ತ್ರದ ಆಧಾರ ಇದೆ, ಸಿದ್ಧಾಂತ ಇದೆ. ನಿಮ್ಮ ಮಕ್ಕಳಿಗೆ ತಪ್ಪದೆ ನೀವೆಲ್ಲರೂ ರಾಮಾಯಣ ಮಹಾಭಾರತಗಳನ್ನು ಕಲಿಸ್ಬೇಕು. ಯಾಕೆ ಕಲಿಸ್ಬೇಕು ಅಂದರೆ, ಮಹಾಭಾರತದಲ್ಲಿ ವೀರತ್ವ ಇದೆ, ಶೌರ್ಯ ಇದೆ, ತ್ಯಾಗ ಇದೆ, ಅನುರಾಗ ಇದೆ, ಬದ್ಧತೆ ಇದೆ, ಎಲ್ಲ ಇದೆ. ನಿಮಗೊಂದು ಉದಾಹರಣೆ ಹೇಳಬೇಕು ಅಂದರೆ ಒಂದು ಮಾತಲ್ಲಿ ನಾನು ಮುಗಿಸ್ಬಿಡ್ತೀನಿ. ಏನಾಗುತ್ತೆ ಅಂತಂದರೆ, ಹಸ್ತಿನಾವತಿಗೆ ಮಠ ಮಧ್ಯಾಹ್ನ ಬಹಳ ಬೇಸಿಗೆ, ಸುಡು ಬೇಸಿಗೆ ಒಳಗೆ ಕುಂತಿ ಇವನ್ನ ನೋಡೋಕೆ ಬರ್ತಾಳೆ, ಕೃಷ್ಣನ ನೋಡೋಕ್ಕೆ ಬರ್ತಾಳೆ. ಬಂದಂಥ ಸಮಯದಲ್ಲಿ ಅವನು ಬಂದು ದೂತಾವಾಸವನ್ನು ಹೇಳ್ತಾನೆ, ಕುಂತಿದೇವಿಯವರು ನಿಮ್ಮನ್ನು ನೋಡೋಕೆ ಬರ್ತಾ ಇದ್ದಾರೆ ಎಂದಾಗ ಕೃಷ್ಣ ಚಿನ್ನದ ಕಿರೀಟ ತೆಗೆದಿಟ್ಟು ಬಾಗಿಲಲ್ಲಿ ತಂಬಿಗೆಯಲ್ಲಿ ನೀರಿಟ್ಟುಕೊಂಡು ಸೋದರತ್ತೆನ ಕಾಯ್ತಾ ಇದ್ದ. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಸೋದರತ್ತೆ ಅಂದರೆ ಬೇರೆ ಯಾರೂ ಅಲ್ಲ, ತಾಯಿಗೆ ಸಮಾನವಾದವಳು. ಹಿರಿಯತ್ಕೇನೂ ಅಷ್ಟೇ, ತಾಯಿಗೆ ಸಮಾನವಾದವಳು. ಹಿರಿಯ ಅಕ್ಕನೂ ಅಷ್ಟೇ, ತಾಯಿಗೆ ಸಮಾನವಾದವಳು ಅನ್ನೋ ಸಂಸ್ಕಾರದಿಂದ ಬೆಳೆದವರು ನಾವು. ಅದಕ್ಕೋಸ್ಕರ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಬಂದಂತಹ ಕುಂತಿದೇವಿಯನ್ನು ಆದರದಿಂದ ಬರಮಾಡಿಕೊಂಡು ಕಾಲು ತೊಳೆದು ಮಕನ ಎಲ್ಲ ಒರೆಸಿ ಉತ್ತರಿಯಲ್ಲಿ ಕರ್ಕೊಂಡೋಗಿ ಕೂರಿಸಿ ಚಾಮರ ಹಾಕೋದಕ್ಕೆ ಹೇಳಿ, ಅತ್ತೆ ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದೆ, ನೀನು ಯಾಕೆ ಇಷ್ಟು ದೂರ ಬರಕೋದೆ ಅಂತ ಕೇಳ್ತಾರೆ. ಅವಾಗ ಹೇಳಿದೆ, ಕೇವಲ ಇನ್ನು 22 ದಿವಸ ಉಳಿತು ಕೃಷ್ಣ ಕುರುಕ್ಷೇತ್ರದ ಯುದ್ಧಕ್ಕೆ, ನಿನ್ನಿಂದ ನಾನು 2 ವರ ಬೇಡಬೇಕು, ಅದಕ್ಕೋಸ್ಕರ ಬಂದೆ. ಅವಾಗ ಅವಳ ಕಾಲು ಕೆಳಗಡೆ ಕೂತ್ಕೊಂಡು ಅವಳ ಕಾಲನ್ನು ಹೆಗಲ ಮೇಲೆ ಹಾಕ್ಕೊಂಡು ಇಸುಕ್ತಾ ಕೇಳ್ತಾನಂತೆ. ಏನಂತ ಕೇಳಿದಾಗ ಹೇಳತ್ತೆ ಏನಾಗಬೇಕು. ಅದಕ್ಕೆ ಅವಾಗ ಅವಳು ಹೇಳ್ತಾಳೆ, ನನಗೆ 2 ವರ ಬೇಕು, ಕೊಡ್ತೀಯ ಕೃಷ್ಣ? ಸತ್ಯವಾಗ್ಲೂ ಕೊಡ್ತೀನಿ, ಹೇಳು ಏನು ಬೇಕು ಅಂತ. ನನಗ ಪಾಂಡವರ 5 ಜನದಲ್ಲಿ, ನನ್ನ ಮಕ್ಕಳು 5 ಜನದಲ್ಲಿ ಒಬ್ಬರೂ ಕುರುಕ್ಷೇತ್ರದ ಯುದ್ಧದಲ್ಲಿ ಸಾಯಬಾರ್ದು ಅಂತ ವರ ಕೊಡುವುದು. ತಥಾಸ್ತು ಅಂದ.
ಎರಡನೇದೇನು ಕೇಳೋದಕ್ಕೆ ಸ್ವಲ್ಪ ಹಿಂಜರಿಕೆ ಆಯಿತು. ಪರವಾಗಿಲ್ಲ, ಕೇಳತ್ತೆ. ಮೊದಲನೇದೇ ಕೊಟ್ಟಿದ್ದೀನಿ, ಎರಡನೇದು ಕೊಡ್ತಿರೋ ಹೇಳು. ಪಾಂಡವರೊಬ್ಬರು ಸಾಯಬಾರ್ದು, ಅಷ್ಟೇ ತಾನೇ. ಮಮ ಪ್ರಾಣ ಹಿ ಪಾಂಡವ, ಪಾಂಡವರನ್ನು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಕಾಪಾಡ್ತೀನಿ, ಹೇಳು ಮುಂದಕ್ಕೆ. ಅವಳು ಹೇಳ್ತಾಳೆ, ಕೌರವರಲ್ಲಿ ಒಬ್ಬರೂ ಉಳಿಬಾರ್ದು ಅನ್ನೋ ಮಾತನ್ನ ಕೇಳ್ತಾಳೆ. ಅಷ್ಟೇ ತಾನೇ. ಕೆಟ್ಟವ್ರನ್ನ ಯಾರು ಸಾಯಿಸ್ಬೇಕಾಗಲ್ಲ, ಅವ್ರಿಗವರೇ ಹೊಡೆದಾಡ್ಕೊಂಡು ಸಾಯ್ತಾರೆ, ಬಿಡತ್ತೆ, ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಂತ. ಕವಿರತ್ನ ಒಂದು ಮಾತು ಬರಿತಾನೆ, ಗದುಗಿನ ವೀರನಾರಾಯಣ. ಎಷ್ಟು ಚೆನ್ನಾಗಿ ಬರಿತಾನೆ ಅಂದರೆ, ನರನಾಡುವ ನಾಟಕವ ಮುರಾರಿ ತಾನಾಡಿ ತೋರಿದ, ನರನಾಡುವ ನಾಟಕವ ಮುರಾರಿ ತಾನಾಡಿ ತೋರಿದ. ಯಾಕೆ ಅಂದರೆ ಮನುಷ್ಯನಾದವನು ಹೆಂಗೆಂಗೋ ಬದುಕ್ಬಿಡೋದಲ್ಲ, ಸಂಸ್ಕಾರವಂತನಾಗಿ ಬದುಕಬೇಕು ಅನ್ನೋದನ್ನು ಕೃಷ್ಣ ಜಗತ್ತಿಗೆ ತೋರಿಸೋದಕ್ಕೋಸ್ಕರ ಈ ಕಪಟ ನಾಟಕ ಆಡ್ದ ಅನ್ನೋದನ್ನು ಹೇಳ್ತಾನೆ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೇನೆ, ನೆಕ್ಸ್ಟ್ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಸಹಿತ ಮೊಬೈಲ್ ತಗೊಂಡೋಗ್ಬೇಡಿ. ಅದಕ್ಕೆ ಹೋಗ್ಬೇಕಾದ್ರೆ ಮುಖ್ಯವಾಗಿ ಏನಿರಬೇಕು ಅಂದರೆ ಏಕಾಗ್ರತೆ ಇರಬೇಕು. ನಾನು ಒಂದು ಹೆಣ್ಣು ಮಗಳಿಂದ ಕಲ್ತಿದ್ದೀನಿ, 21 ವರ್ಷದ ಹೆಣ್ಣು ಮಗಳು. ನಮ್ಮೂರಲ್ಲಿ 1000 ವರ್ಷದ ಹಳೆಯ ದೇವಸ್ಥಾನ ಇದೆ. ಪ್ರತಿ ಶಿವರಾತ್ರಿ ನಾವು ಅದನ್ನು ವೈಭವದಿಂದ ಆಚರಣೆ ಮಾಡ್ತೀವಿ. ಎಲ್ಲರನ್ನೂ 2 ನಿಮಿಷ 2 ಸೆಕೆಂಡ್ಗಿಂತ ಲೇಟ್ ಆಯ್ತು ಅಂದರೆ ಎಳೆದು ಪಕ್ಕಕ್ಕೆ ಬಿಡ್ತೀವಿ. ಯಾಕೆಂದರೆ 35ರಿಂದ 40 ಸಾವಿರ ಜನ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಒಬ್ಬ ಹುಡುಗಿ ಏಕಾಗ್ರತೆಯಿಂದ ಲಿಂಗನೇ ನೋಡ್ತಾ ಇದ್ಲು, ಹಿಂಗೆ ಕಣ್ಣು ಮಿಟುಕಿಸ್ತಲೇ ನೋಡ್ತಾ ಇದ್ಲು. ನಾನು ಯಾಕೋ ಎಳೆದಾಕಕ್ಕೆ ಧೈರ್ಯನೂ ಬರಲಿಲ್ಲ, ಮನಸ್ಸು ಬರಲಿಲ್ಲ, ನೋಡ್ತಾ ನಿಂತಿದ್ದೆ. ಅವಳು ನೋಡೋಷ್ಟೆಲ್ಲ ಆದಮೇಲೆ ಜನ ಕೂಗಕ್ಕೆ ಶುರು ಆದ್ರು ಅಂತ ನಾನು ಪಕ್ಕಕ್ಕೆ ಕೆಳಗೆ ನಿಲ್ಲಿಸ್ಕೊಂಬಿಟ್ಟು, ಮಗ ಯಾತಕ್ಕೆ ಹಂಗೆ ತದೇಕ ಚಿತ್ತದಿಂದ ನೋಡ್ತಿದ್ದೆ ಅಂದರೆ, ದೇವ್ರ ಮುಂದಕ್ಕೆ ಹೋಗಿದ ತಕ್ಷಣ ಎಲ್ಲರೂ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಕಣ್ಣು ಮುಚ್ಕೊಂಡ್ರೆ ಶಿವ ಕಾಣ್ತಾನ? ಖಂಡಿತ ಕಾಣಲ್ಲ ಅಪ್ಪಾಜಿ. ಅವನ್ನ ನೋಡಿ ಅವನ ಚಿರ್ತನ ನಮ್ಮ ಹೃದಯದಲ್ಲಿ ಅಚ್ಚತ್ಕೋಬೇಕು ಅನ್ನೋ ಮಾತನ್ನು ಆ ಹೆಣ್ಣು ಮಗನಿಂದ ನಾವು ಕಲ್ತಿದ್ದು. ಯಾಕೆಂದರೆ ಜ್ಞಾನ ಕಲಿಸೋದಕ್ಕೆ ವಯಸ್ಸಲ್ಲ. ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ. ನೋಡಿ, ಜಗತ್ತಿನ ತಂದೆ ಈಶ್ವರ ಮದುವೆ ಆಗಬೇಕಾದ್ರೂ ಮದುವೆ ಮಾಡಿಸೋದಕ್ಕೆ ಒಬ್ಬ ರಾಕ್ಷಸನೇ ಬರಬೇಕಾಯ್ತು. ಯಾವ ಬ್ರಾಹ್ಮಣನೂ ಬರಲಿಲ್ಲ, ಒಬ್ಬ ರಾಕ್ಷಸ ಬಂದ. ಯಾರು? ಪಾರ್ವತಿ ತೀರ್ಕೊಂಡ ಮೇಲೆ ಏನಾಗುತ್ತೆ, ಪರ್ವತರಾಜನ ಮಗಳು ಗಿರಿಜೆಯಾಗಿ ಹುಟ್ಟಿದ್ಲು. ಅಷ್ಟೊತ್ತಿಗಾಗಲೇ ರಾಕ್ಷಸರ ಕಾಟ ಜಾಸ್ತಿ ಆಗಿತ್ತು. ಅವನ್ನ ಕೇಳ್ತಾರೆ, ತಾರಕಾಸುರ ನೀನು ಯಾರ ಕೈಯಿಂದ ಮದುವೆ ಆಗಬೇಕು ಅಂದಾಗ, ಈಶ್ವರನಿಗೆ ಹೆಂಡ್ತಿನೇ ಇಲ್ಲ, ಅಗ್ನಿಗೆ ದಗ್ಧವಾಗಿದ್ದಾಳೆ ಬಿದ್ದು ಪಾರ್ವತಿ, ಹಾಗಾಗಿ ಶಿವನ ಕುಮಾರನಿಂದ ನನಗೆ ಸಾವು ಬರಬೇಕು ಅಂತಾನೆ. ಆವಾಗ ತಥಾಸ್ತು ಅಂದಿರ್ತಾರೆ. ಆವಾಗ ಇವನು ಉಪಟಳ ಜಾಸ್ತಿ ಆಗಿರುತ್ತೆ. ಅಷ್ಟೊತ್ತಿಗಾಗಲೇ ಪಾರ್ವತಿ ಪರ್ವತರಾಜನ ಮಗಳು ಗಿರಿಜೆಯಾಗಿ ಹುಟ್ಟಿರ್ತಾಳೆ. ಗಿರಿಜಾ ಕಲ್ಯಾಣ ಆಗದಲೇ ಲೋಕಕ್ಕೆ ಕಲ್ಯಾಣ ಇಲ್ಲ. ಅದಕ್ಕೋಸ್ಕರ ಬ್ರಾಹ್ಮಣ ಯಾವನು ಬೇಕು ಮದುವೆ ಮಾಡಿಸೋದಕ್ಕೆ. ಇನ್ನು 8 ದಿವಸ ಉಳಿತು. ಆವಾಗ ವಿಷ್ಣುನ ಕೇಳ್ತಾರೆ. ಯಾರನ್ನ ಕೇಳೋದು ಅಂದಾಗ, ಜಗತ್ತಿನ ತಂದೆನೇ ಹೋಗಿ ಕೇಳಿ ಅಂತ ಕೇಳ್ತಾರೆ. ಕೇಳಿದಾಗ ಏನಾಗುತ್ತೆ ಅಂತಂದರೆ, ಅವನು ಹೇಳ್ತಾನೆ, ಇನ್ಯಾರಿದ್ದಾರೆ? ದಕ್ಷಿಣೇಶ್ವರ ದಶಕಂಠ ರಾವಣ, ಅವನೇ ಮಹಾಬ್ರಾಹ್ಮಣ, ಅವನನ್ನೇ ಕರ್ಕೊಂಬನ್ನಿ ಅಂತಾರೆ. ಯಾಕೆಂದರೆ ಮೊದಲನೇದಾಗಿ ನಾನು ಓದಿರೋದ್ರಲ್ಲಿ ನಾನು ನಿಮಗೆ ಒಂದು 2 ಮಾತನ್ನು ಮುಗಿಸ್ತೀನಿ. ಯಾಕೆಂದರೆ ಆಂಜನೇಯ ದೇವರು ಲಂಕೆಗೆ ಹೋಗಿ ಇಳಿದಾಗ ಯಾರ ಮನೆ ಮೇಲೆ ನೋಡಿದ್ರು ಅರಮನೆ ಮೇಲೆ ಮಾತ್ರ ಚಿನ್ನದ ಗೋಪುರಗಳು ಇರಲಿಲ್ಲ. ಪ್ರತಿಯೊಬ್ಬರ ಸಾಮಾನ್ಯ ಪ್ರಜೆಗಳ ಮನೆ ಮೇಲೂ ಚಿನ್ನದ ಉಪ್ಪಗೆ ಇತ್ತು. ಅವರು ಬೆಳ್ಳಿನೇ ನೋಡಿಲ್ಲ. ಅಂತಹ ಸಂದರ್ಭದಲ್ಲಿ ಹೊಳೆಪ ಹೇಮದ ಕಳಶತತಿಗಳು, ಎಷ್ಟು ಚೆನ್ನಾಗಿದೆ ನೋಡಿ. ಹೊಳೆಪ ಹೇಮದ ಕಳಶತತಿಗಳು ಕಂಡೇ ಲಂಕಾನಗರುವ ಮಣಿಮಂಡಲದೊಳಗೆ ಕಂಡೇ ಅಂತ ಹೇಳ್ತಾರೆ. ಯಾಕೆಂದರೆ ಇವೆಲ್ಲ ಅದ್ಭುತವಾದ ವಿಷಯಗಳು. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂದರೆ, ನೀವು ತಿಳ್ಕೋಬೇಕು. ಆವಾಗ ಅವನ್ನ ಕರೆಸಿ ಮದುವೆ ಮಾಡ್ತಾರೆ. ಮದುವೆ ಮಾಡಿದಾಗ ಎಲ್ಲ ಆಯಿತು, ಮಹಾಬ್ರಾಹ್ಮಣ ಎಲ್ಲರೂ ಹೋಗಾಯ್ತು. ರಾವಣ ಹೋಗಿರಲ್ಲ, ಕೂತಿರ್ತಾನೆ. ಅವಾಗ ಕೇಳ್ತಾರೆ, ಯಾಕೆ ಇನ್ನೂ ಹೋಗಿಲ್ಲ ಅಂತ ಈಶ್ವರ ಕೇಳಿದಾಗ ಹೇಳ್ತಾನೆ, ಮದುವೆ ಮಾಡಿಸಿದ್ದೀನಪ್ಪ, ಅದು ತಂದೆ ತಾಯಿದು, ನಾನು ಬ್ರಾಹ್ಮಣ, ದಕ್ಷಿಣೆ ಕೊಟ್ಟರೆ ಹೋಗೋದು ಅಂತಾನೆ. ಏನು ಬೇಕು ಕೇಳು ರಾವಣ ಅಂತಾನೆ. ಆವಾಗ ಅವನು ಕೇಳ್ತಾನೆ, ನಿನಗೆ ಬೆಳ್ಳಿ ಬೆಟ್ಟ ಯಾಕೆ? ದಯವಿಟ್ಟು ಆ ಬೆಳ್ಳಿ ಬೆಟ್ಟನ ನನಗೆ ದಾನ ಮಾಡು, ನನ್ನ ಹತ್ರ ಬೇಕಾದಷ್ಟು ಚಿನ್ನ ಇದೆ, ಕೊಡ್ತೀನಿ, ಆದರೆ ಬೆಳ್ಳಿ ಇಲ್ಲ ಕೊಡು ಅಂತಾನೆ. ಅದಕ್ಕೆ ಮುಂಚೆ ನಮ್ಮ ಈಶ್ವರನ ರಜತಗಿರಿ ವಾಸ ಅಂತ ಕರಿತಾ ಇದ್ರು. ಆವಾಗ ನಾನು ವಾಸ ಮಾಡೋದನ್ನು ಕೇಳಿದ್ನಲ್ಲ ಅಂತ ಅವನಿಗೆ ಧಾರೆ ಹಿಡಿದ್ಬಿಟ್ಟು ಬೆಳ್ಳಿ ಬೆಟ್ಟ ಕೊಡ್ತಾನೆ. ಅವತ್ತಿಂದ ಯಾರೂ ಕೇಳದಲೇ ಇರೋ ಜಾಗಕ್ಕೆ ನಾನು ಹೋಗಬೇಕು ಅನ್ನೋದಕ್ಕೋಸ್ಕರ ಸ್ಮಶಾನವಾಸಿಯಾದ ಅನ್ನೋ ಕತೆ ಶಿವಪುರಾಣದಲ್ಲಿ ಬರುತ್ತೆ. ಪ್ರತಿಯೊಬ್ಬರು ಓದಿ. ಹಾಗಾಗಿ ಇಲ್ಲಿ ಮದುವೆಯಾದವರು ಪ್ರತಿಯೊಬ್ಬರನ್ನು ಸಹಿತ ಮಂಜುನಾಥನ ಸಾಕ್ಷಿಯಾಗಿ
ಹೆಗ್ಗಡೆ ದಂಪತಿಗಳ ಸಾಕ್ಷಿಯಾಗಿ, ಅವರ ಕುಟುಂಬದ ಸಾಕ್ಷಿಯಾಗಿ ಎಲ್ಲರೂ ಸಜ್ಜನರಾಗಿ, ಸಚ್ಚಾರಿತರಾಗಿ, ಸಂಸ್ಕಾರವಂತರಾಗಿ ಬಾಳಿ ಅಂತ ಹೇಳಿಕೊಂಡು ವಿನಂತಿ ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ತಮ್ಮ ಕೀರ್ತಿಗಾಗಿ ಹೆಸರಿಗಾಗಿ ಮಾಡೋದಿಲ್ಲ, ಗುಪ್ತದಾನವನ್ನೇ ಮಾಡ್ತಾರೆ. ಮನೆತನ ರೀತಿ ಅದನ್ನು ಶಾಸ್ತ್ರ ಮಾಡ್ತಾರೆ. ಹಾಗೆ ಮಾಡಿದರೆ ಇಲ್ಲಿ ದಾನಿಗಳಿದ್ದೀವಿ. ಇವತ್ತು ಸಾಮೂಹಿಕ ಮದುವೆ ಅಂತಂದರೆ ಸರಗವಾಹ ಅಂತ. ನಿಜವಾಗಿ ನಮ್ಮ ಉದ್ದೇಶ ಈಗ ಫಲಿಸಿದೆ. ಯಾಕಂದರೆ ಮೊದಲು ಸುಮಾರು 50 ವರ್ಷಕ್ಕೆ ಹಿಂದೆ ಇಲ್ಲಿಗೆ ಬಹಳ ಬಡವರು ಬರ್ತಾ ಇದ್ರು, ಅಂದರೆ ಆರ್ಥಿಕವಾಗಿ ಸಬಲರಾದವರು ಇಲ್ಲಿ ಬರ್ತಾ ಇದ್ರು. ಆದರೆ ಈಗ ಆ ಬದಲಾಗಿದೆ. ಈಗ ಆರ್ಥಿಕವಾಗಿ ಸಬಲರಾದರೂ ಕೂಡ ಮದುವೆ ಮಾಡತಕ್ಕ ಶಕ್ತಿ ಇದ್ದರೂ ಕೂಡ ಅನೇಕ ಅನುಕೂಲತೆಗಳಿದ್ದರೂ ಕೂಡ ಧರ್ಮಸ್ಥಳದಲ್ಲಿ ಸಾಮೂಹಿಕವಾಗಿ ಆಗುತ್ತದೆ. ಬಹಳ ಪವಿತ್ರವಾದಂಥ ಒಂದು ಕಾರ್ಯದಲ್ಲಿ ಇಲ್ಲಿ ಬಂದಿದ್ದೀವಿ. ಹಾಗಾಗಿ ಇಲ್ಲಿ ಬಂದ ಮದುಮಕ್ಕಳಿಗೆ ಎಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆ ಕೊಡ್ತಾ ಇದ್ದೇನೆ. ಯಾಕೆಂದರೆ ನೀವು ಬಡತನಕ್ಕಾಗಿ ಬಂದಿದ್ದಲ್ಲ, ಬಹಳ ಸಂತೋಷದಿಂದ ಮದುವೆಯ ಸಂಭ್ರಮಕ್ಕಾಗಿ ಇಲ್ಲಿ ಬಂದಿದ್ದೀವಿ, ಸ್ವಾಮಿ ಆಶೀರ್ವಾದಕ್ಕಾಗಿ ಇಲ್ಲಿ ಬಂದಿದ್ದೀರಿ. ಬಹಳ ಸಂತೋಷ. ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ಶ್ರೀ ದೊಡ್ಡವರು ಬಂದಿದ್ದಾರೆ. ನನ್ನ ಬಹಳ ಪ್ರಿಯವಾದ ನಟ ಅವರ ನೋಡಿ ನಾನು ಮಲಗೋದೇ ಇಲ್ಲ ಅಂತ ಹೇಳ್ತಿದ್ದೆ. ಪ್ರತಿ ದಿವಸ ಅವರು ದೃಶ್ಯಗಳು, ಅವರ ನಟನೆಯ ದೃಶ್ಯಗಳನ್ನು ನೋಡಿ ನಾನು ಮಲಗೋದು. ಇವತ್ತು ಬಹಳ ಸಂತೋಷ ಏನು ಅಂತಂದರೆ ಅವರು ಸಂಬಂಧಿಕರಾಗಿ ಬಂದಿದ್ದಾರೆ. ಅವರು ನಟನೆಯನ್ನು ನೋಡಿದ್ದೀವಿ, ಅಂತಹ ಅದ್ಭುತಗಳ ಅವರು ನಟನೆ ಮಾಡೋದೇ ಇಲ್ಲ. ಅವರು ಸ್ವಾಭಾವಿಕವಾಗಿ ಇಲ್ಲಿ ವರ್ತಿಸ್ತಾರೆ. ಅವರು ಯಾವುದೇ ಚಲನಚಿತ್ರದಲ್ಲಿ ನೀವು ಅವರ ಸಂದರ್ಭ ನೋಡಿದ್ರು ಕೂಡ ಅವರು ನಟನೆ ಮಾಡಿದಾಗ ಕಾಣೋದೇ ಇಲ್ಲ. ಅದನ್ನು ಸ್ವಾಭಾವಿಕವಾಗಿ ಅಲ್ಲಿ ನಡೆದಿದ್ದಾರೆ. ಇವತ್ತು ಹೇಳಿ ಹಲೋ ಧರ್ಮ ಅಂತೇಳಿ ಧರ್ಮದ ಸಿನಿಮಾ ಬರ್ತಾ ಇತ್ತು. ಆ ಸಿನಿಮಾದಲ್ಲಿ ಅವರು ನೋಡಿದರೆ ಇವರು ನಟನೆ ಮಾಡೋದಿಲ್ಲ, ಸ್ವಾಭಾವಿಕವಾಗಿ ನಡೀತಾರೆ. ಆ ಯಮಧರ್ಮನೇ ಆಗಿ ಹೇಗೆ ಅವರು ಮಾಡ್ತಾರೆ ಹೋದರೆ ಅಷ್ಟು ಹೊರಟಾಗಿ ಪ್ರವೇಶ ಮಾಡಿ ನಟನೆ ಮಾಡತಕ್ಕಂಥ ನಟ ಇದ್ದರೆ ಅದು ಖಂಡಿತವಾಗಿ ನಮ್ಮ ದೊಡ್ಡ ಅವರು ನಾನು ಖಂಡಿತವಾಗಿ ಹೇಳ್ತೇನೆ. ಅಂಥವ್ರನ್ನು ನಾವು ಕರೆದಾಗ ಬಹಳ ಪ್ರೀತಿಯಿಂದ ಹೋಗಿ ಬಂದಿದ್ದಾರೆ. ಇವತ್ತು ಅವರ ಶೆಡ್ಯೂಲೆಲ್ಲ ಸಿನಿಮಾ ಶೂಟಿಂಗ್ ಶೆಡ್ಯೂಲ್ ಬದಲಾಯಿಸಿ ಬಂದಿದ್ದಾರೆ, ನಿಮಗಾಗಿ ಬಂದಿದ್ದಾರೆ. ಯಾಕಂದರೆ ಈ ಸಂತೋಷವನ್ನು ಕೊಡಬೇಕು, ಈ ಸಂತೋಷ ಪಡೆದರೆ ಭಾಗವಹಿಸಬೇಕು ಅಂತ ಬಂದರೆ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಾನು ಕೊಟ್ಟು ಅವರಿಗೆ ದೀರ್ಘಾಯಸ್ಸು
ನಟನೆಗೆ ಇನ್ನೂ ಹೆಚ್ಚಿನ ಅವಕಾಶ ದೇವರು ಕೊಡಲಿ ಅಂತೇಳಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಅವರಿಗೆ ಶುಭ ಹಾರೈಸ್ತೇವೆ. ಇವತ್ತು ಸಾಮಾನ್ಯ ಮದುವೆಗೆ ಖರ್ಚುಗಳು ಮೊದಲು ದೌರ್ಯಲ್ಲಿ ನಾವು 50 ವರ್ಷದ ಹಿಂದೆ ಮದುವೆ ಪ್ರಾರಂಭಿಸುವಾಗ ಈ ವರದಕ್ಷಿಣೆ ಕಾಟ ಭಾಳ ತಿಳಿಸಿ ವರದಕ್ಷಿಣೆ ಅಂತಂದರೆ ವರನಿಗೆ ವಧುವಿನ ಕಡೆಯಿಂದ ದಕ್ಷಿಣ ಖರ್ಚು ಕೊಡುವಂಥದ್ದು. ಆದರೆ ಇವತ್ತು ವರದಕ್ಷಿಣೆ ಕಾಟ ಕಡಿಮೆ ಆಗಿದೆ. ಅದರ ಬದಲು ಬೇರೆ ಖರ್ಚುಗಳು ಕಲ್ಯಾಣ ಮಂಟಪ ಆಭರಣಗಳು ಇತ್ಯಾದಿ ಖರ್ಚುಗಳು ಹೆಚ್ಚಾಗ್ತಾ ಇದೆ. ಆದರೆ ಆ ಮೊದಲಿನ ವರದಕ್ಷಿಣೆಯ ಕಾಟ ಅಂತ ಏನಿತ್ತು ಹಿಂದೆ 80 ಭಾಗ ಕಡಿಮೆ ಆಗಿದೆ ಅಂತ ನಾನು ಹೇಳಿದ್ದಾರೆ. ಮತ್ತು ಇವತ್ತು ಈ ವಧುವರು ಆಗಿರ್ತಕ್ಕಂಥವರು 38 ಮಂದಿ ಅಂತರ್ಜಾತಿ ವಿವಾಹ ಇದ್ದಾರೆ. ಮೊದಲು 1-2 ಅಂತರ್ಜಾತಿ ವಿವಾಹವನ್ನು ಬೇರೆ ಕೂತ್ಕೊಳಿಸ್ತಾ ಇದ್ದೇವೆ ನಾವು. ಯಾಕೆಂದರೆ ಅಂತರ್ಜಾತಿ ವಿವಾಹ ಪ್ರತ್ಯೇಕ ಕೂತ್ಕೊಳ್ಳೋದು ಈಗ ಹಾಕಿಲ್ಲ. 38 ಮದುವೆಗಳಲ್ಲಿ ಯಾರ್ಯಾರ ಮಧ್ಯದಲ್ಲಿ ಅಂತರ್ಜಾತಿ ಇರಬೇಕು. ಆದರೆ ಅಂತರ್ಜಾತಿ ವಿವಾಹವಾದರೂ ಕೂಡ ಅವರೆಲ್ಲರೂ ಮನೆಯಲ್ಲಿ ಒಪ್ಪಿಗೆ ಮಾಡದೇ ಇಲ್ಲಿ ವಿವಾಹ ಆಗುವಂಥದ್ದು. ಇವತ್ತು ಹೆಣ್ಣುಮಕ್ಕಳಿಗೆ ಬಹಳ ದೊಡ್ಡ ಸಮಸ್ಯೆ ಇತ್ತು ಮೊದಲು ಮದುವೆ ಆಗೋದು ಅಂತ. ಈಗ ಗಂಡಸರಿಗೆ ಕೂಡ ಮದುವೆ ಆಗೋದು ಬಹಳ ಕಷ್ಟ ಆಗಿದೆ. ಗಂಡು ಮಕ್ಕಳಿಗೆ ಹೆಣ್ಣೆ ಸಿಗ್ತಾ ಇಲ್ಲ. ಹಳ್ಳಿಗಳಿಗೆ ಕೂಡ ಸಿಗ್ತಾ ಇಲ್ಲ. ಪೇಟೆಯಲ್ಲಿ ಬಿಡಿ, ಎಲ್ಲರೂ ಹೇಳೋದೇನು ಅಂತಂದರೆ ನಮಗೆ ಪೇಟೆ ಹುಡುಗ ಆಗಬೇಕು, ಬೊಂಬೈ ಬೆಂಗಳೂರು ಹುಡುಗ ಆಗಬೇಕು, ಮೈಸೂರು ಹುಡುಗ ಆಗಬೇಕು, ಹಳ್ಳಿ ಹುಡುಗ ನಮಗೆ ಬೇಡ ಅಂತ ಹೆಣ್ಣುಮಕ್ಕಳು ಕಾಯ್ತಾರೆ. ಮತ್ತು ಹಳ್ಳಿಯಲ್ಲಿ ವಿದ್ಯೆಗಳು ಜಾಸ್ತಿ ಆಗಿದೆ. ವಿದ್ಯೆ ಜಾಸ್ತಿ ಆಗಿರೋದ್ರಿಂದ ಅವರು ಗಂಡು ಮಕ್ಕಳ ಆಯ್ಕೆಯನ್ನು ಮಾಡಿಕೊಳ್ಳುವಲ್ಲಿ ಬಹಳ ಜಾಗ್ರತೆ ಇರ್ತಾರೆ. ನನ್ನ ಭಾಳ ಹತ್ತಿರದ ಸಂಬಂಧಿ ಒಬ್ಬ ಮದುವೆಯಾಗಿ ಅವನು ಪೇಟೆಯಲ್ಲಿಲ್ಲ ಅಂತೇಳಿ ಅವನು ಬಿಟ್ಟುಬಿಟ್ಟು ಮತ್ತೆ ಅವನನ್ನು ಬೆಂಗಳೂರಿನ ಅವನು ಹುಡುಕಿ ಬೆಂಗಳೂರು ಮಾಡಬೇಕಾಯಿತು. ಅವನು ಬೆಂಗಳೂರು ಕೆಲಸಕ್ಕೆ ವರ್ಗಾವಣೆ ಮಾಡಿಕೊಂಡು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿ ಆಮೇಲೆ ಮದುವೆ ಆಯಿತು. ಇಂತಹ ಪ್ರವೃತ್ತಿಗಳು ಹೆಚ್ಚಾಗ್ತಾ ಇದೆ ಸಮಾಜದಲ್ಲಿ. ಸಂಸಾರದ ಕಲ್ಪನೆ ಸರಿಯಾಗಬೇಕು, ಮದುವೆಗಳು ಸಾಂಪ್ರದಾಯಿಕವಾಗಿ ನಿಲ್ಲಬೇಕು, ಸಂಸ್ಕಾರದೊಡನೆ ನಡೀಬೇಕು. ಅದ್ರ ಜೊತೆಗೆ ಹೆಣ್ಮಕ್ಕಳು ಆದಷ್ಟು ಹಳ್ಳಿಗಳನ್ನು ತಿರಸ್ಕಾರ ಮಾಡಬೇಡಿ. ಇವಾಗ ಹಳ್ಳಿಗಳಲ್ಲಿ ಎಲ್ಲ ಕಡೆ ಬಂದಾಗ ಧರ್ಮಸ್ಥಳ ಕೂಡ ಮಾತು ಬಂದಿದೆ. ನಿಮಗೆ ಏನು ಬೇಕು ಎಲ್ಲ ಕೂಡ ಹಳ್ಳಿಗಳಲ್ಲಿ ದೊರಕುತ್ತದೆ. ನಗರದಲ್ಲಿ ಏನು ಸಿಗ್ತದೆ ಅದೆಲ್ಲ ನಗರದ ತಾಪತ್ರಯಗಳು ಬಿಟ್ಟು, ನಗರದ ಸಮಸ್ಯೆಗಳು ಬಿಟ್ಟು ಬೇರೆ ಎಲ್ಲರೂ ಹಳ್ಳಿಯಲ್ಲಿ ಸಿಗ್ತಾ ಇದ್ರು. ಹಾಗಾಗಿ ಹಳ್ಳಿ ಹುಡುಗರು ಅಂತ ಹಳ್ಳಿ ಹುಡುಗಿಯಿಂದ ತಿರಸ್ಕಾರ ಮಾಡಬೇಡಿ. ಹಳ್ಳಿ ಇರಲಿ ದಿಲ್ಲಿ ಇರಲಿ, ಗಂಡು ಹೆಣ್ಣು 2 ಆತ್ಮಗಳು ಒಂದಾಗಬೇಕು. ಇದಕ್ಕೆ ನಾವು ಮೀನಾಕ್ಷಿ ಕಲ್ಯಾಣದ ಫೋಟೋ ಇಲ್ಲಿ ಹಿಂದೆ ನೋಡಿದ್ದೀವಿ. ಈ ರಾಧಾಕೃಷ್ಣ ಮತ್ತು ಅಥವಾ ಇಲ್ಲಿ ಮೀನಾಕ್ಷಿ ಕಲ್ಯಾಣ ಅಂತ ಇಲ್ಲಿ ಹಿಂದ್ಗಡೆ ನಾವು ಫೋಟೋ ಹಾಕಿದ್ದೀವಿ. ಇದನ್ನು ಯಾಕೆ ಹಾಕಿದ್ದೀವಿ ನಿಮಗೆ ದೇವತೆಗಳಲ್ಲಿ ಕೂಡ ವಿವಾಹದ ಕಲ್ಪನೆಯನ್ನು ಮಾಡಿ ಈಗಾಗಲೇ ಭಾಳ ಚೆನ್ನಾಗಿ ದೊಡ್ಡವರು ಮದುವೆ ವಿಷಯ ಹೇಳಿದರು. ಇಂತಹ ಸಂದರ್ಭಗಳಲ್ಲಿ ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳಿ. ಆದಷ್ಟು ಹೆಚ್ಚು ಈ ಮದುವೆಯ ವಿಷಯದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಇರೋ ಹಳ್ಳಿಯ ತಿರಸ್ಕಾರ ಮಾಡದೆ ಅವರಿಗೆ ಚೆನ್ನಾಗಿ ಅದನ್ನು ಆಗೋದು ನೋಡ್ಕೊಂಡು ಅಂತ ಹೇಳ್ತಾ, ಇವತ್ತು ಇಲ್ಲಿ ಬಹಳ ಜನರಲ್ಲಿ ದಾನಿಗಳಿದ್ದಾರೆ. ಆ ದಾನಿಗಳನ್ನೆಲ್ಲ ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ಮುಂದಿನ ವರ್ಷಕ್ಕೆ ಈಗಾಗಲೇ ಬುಕ್ ಮಾಡಿ ಹೋದರೆ ಯಾರು ಬಂದರು, ನಾನು ಮುಂದಿನ ವರ್ಷಕ್ಕೆ ಕೊಡ್ತೇನೆ, ಮುಂದಿನ ವರ್ಷಕ್ಕೆ ಜಾಸ್ತಿ ಆಗಿದೆ, ಈ ವರ್ಷ ಅದೇ ಸಾಕಾಗುತ್ತದೆ, ಇಲ್ಲ ನಾವು ಮುಂದಿನ ವರ್ಷಕ್ಕೆ ಬೇರೆನೇ ಕೊಡ್ತೇವೆ ಅಂತ ಹೇಳಿದರು. ಈಗ ಬಹಳ ಜನಕ್ಕೆ ಈ ಸಮಯಕ್ಕೆ ದಾನ ಮಾಡಬೇಕು ಅಂತ ಕೊನೆಗೆ ಎಲ್ಲ ಏನೂ ಸಿಗಲಿಲ್ಲ ದಾನ ಮಾಡಲಿಕ್ಕೆ ಹೂವಿನ ಹಾರವನ್ನು ಕೂಡ ಈ ಸಲ ಅವರು ಕೊಟ್ಟಿದ್ದಾರೆ. ಒಬ್ಬರು ದಾನಿಗಳು ಆನಂದ ಹೊಸಪೇಟೆನವರು ಹಾರಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾರಾದರೂ ಖರೀದಿ ಮಾಡಬಹುದು ಗಂಡು ಮನೆಯವರು ಹೆಣ್ಣಿನ ಮನೆಯವರು, ಅದು ಕೂಡ ಹಾರವನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ದಾನಿಗಳನ್ನು ನಾನು ಅಭಿನಂದಿಸಿ ಕ್ಷೇತ್ರದ ಮೇಲೆ ಇಟ್ಟುಕೊಂಡು ವಿಶ್ವಾಸ, ಕ್ಷೇತ್ರದ ಮೇಲೆ ಭಕ್ತಿ, ಮಂಜುನಾಥನ ಪಾಠಕ್ಕೆ ಸಮರ್ಪಣೆಯಾಗಿ ಇದರಲ್ಲಿ ಕೊಡ್ತಾ ಇರುವಂತೆಲ್ಲ ದಾನಗಳನ್ನು ಬಹಳ ಸಂತೋಷವನ್ನು ಸ್ವೀಕರಿಸಿ ಅದನ್ನು ಸದ್ವಿನಿಯೋಗ ಆಗಿದೆ. ನೀವೆಲ್ಲ ನೋಡಿದ್ದೀರಿ, ಸದ್ವಿನಿಯೋಗ ಆಗಿದೆ ಅಂತ ಹೇಳ್ತಾ ಎಲ್ಲ ಮದುವರು ಕೂಡ ಬಹಳ ಎಚ್ಚರಿಕೆಯಿಂದ ಸಂಸಾರ ಮಾಡಬೇಕು, ಜವಾಬ್ದಾರಿಯನ್ನು ಹೊರಬೇಕು. ಜವಾಬ್ದಾರಿ ಅಂತಂದರೆ ಹೆಣ್ಣಿನ ಜವಾಬ್ದಾರಿ, ಗಂಡು ಗಂಡಿನ ಜವಾಬ್ದಾರಿ ಹೆಣ್ಣು. ಈಗಾಗಲೇ ನಮ್ಮ ವಿಶೇಷ ಮದುವೆ ಸಂದರ್ಭದಲ್ಲಿ ಒಬ್ಬ ಹುಡುಗರಿಗೆ ಒಂದೇ ಕಾಲಿತ್ತು, ಒಂದು ಮರದ ಕಾಲಿದೆ. ನಮ್ಮ ದೊಡ್ಡಣ್ಣವ್ರು ಹೇಳಿದರು, ಚೆನ್ನಾಗಿ ನೋಡ್ಕೋಪ ಅಂತ ಹೇಳಿದರು ಹೆಣ್ಮಗಳಿಗೆ. ಅಂದರೆ ಒಂದು ಕಾಲು ಹೆಣ್ಮಗಳೇ, ಹೆಣ್ಣಿಗೆ ಒಂದು ಕಾಲು. ಗಂಡನಿಗೆ 2 ಕಾಲಿದ್ದರೆ ಅದು ಅವನು ಮಾಮೂಲಿಯಾಗಿ ನಡೀಬೋದು, ಸ್ವತಂತ್ರ. ಆದರೆ ಅವರಿಗೆ ಅವರು ಹೇಳಿದರು, ನಿಮಗೆ ಒಂದು ಕಾಲು ಹೆಣ್ಮಕ್ಳು ಮದುವೆ ಆದವರ ಒಂದು ಕಾಲು ಬಂದೆ. ಹಾಗಾಗಿ ಅವರು ವಿಶೇಷವಾಗಿ ಅಭಿನಂದಿಸ್ತಾ, ನೀವೆಲ್ಲ ಭಾಳ ಚೆನ್ನಾಗಿ ಸಂಸಾರ ಮಾಡಿ ನಿಮ್ಮ ಮುಂದಿನ ಒಳ್ಳೆ ಸಂಸಾರ ನಿಮಗೆ ನೆಮ್ಮದಿಯಾದ ಜೀವನ ಸಿಗಲಿ, ಸಂತಾನ ಆಗಿಲ್ಲ ಅಂತ ಭಾಳ ಜನ ಧರ್ಮಸ್ಥಳಕ್ಕೆ ಒಂದು ಹರಕೆ ಹೇಳಿಕೊಡ್ತಾರೆ, ಸುರಾಮದ ಹರಕೆ ಹೇಳಿಕೊಡ್ತಾರೆ. ಹಾಗಾಗಿ ಸಂತತಿ ಆಗತಕ್ಕಂಥದ್ದು ಕೂಡ ಒಂದು ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಿದ್ದರೇ ಆಗುವಂಥದ್ದನ್ನು ಕಾರ್ಯಕ್ಕೆ ಬಂದೆ ನಾವು.
ಹಾಗಾಗಿ ಅಂಥದ್ದೆಲ್ಲ ಆಗದೆ ಎಲ್ರಿಗೂ ಸತ್ಸಂತಾನ ಆಗಲಿ. ಮೊದಲು ಎರಡೇ ಸಾಕು ಅಂತ ಮಕ್ಕಳಾಗಲಿ ಅಂತ ಮಕ್ಕಳು ನನಗೆ ಕೇಳ್ತಿದ್ರು, ನೀವು ಸಾಮಾನ್ಯ ಮದುವೆ ಮಾಡ್ತೀನಿ, ಮದುವೆ ಆದರೆ ಮಕ್ಕಳು ಜಾಸ್ತಿ ಆಗೋದಿಲ್ಲ. ಅದು ಮಕ್ಕಳು ಜಾಸ್ತಿ ಆಗಬೇಕು. ಅದರ ಅರ್ಥ 20 ಮಕ್ಕಳಲ್ಲ, 1 ಅಥವಾ 2 ಮಕ್ಕಳು ಆಗಲೇಬೇಕು ಎಲ್ಲರಿಗೆ ಅಂತ ಆಶೀರ್ವಾದವನ್ನು ದೇವರು ಕೊಡಿ ಅಂತ ಹೇಳ್ತಾ ಇವತ್ತು ಈ ಬಹಳ ಸಂತೋಷದಿಂದ 52ನೇ ವರ್ಷದ ಸಾಮೂಹಿಕ ವಿವಾಹಕ್ಕೆ ಬಂದಿದ್ದೀನಿ. ಎಲ್ಲರಿಗೂ ಸ್ವಾಗತ ಶುಭವನ್ನು ಹಾರೈಸುವ ಮಾನ್ಯ ದೊಡ್ಡವರು ಬಂದೋಗಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿದ್ದಾರೆ. ಅಭಿನಂತರ ನನ್ನ ಶ್ರೀಮತಿ ಹೇಮಾವತಿ ಅವರು ಮತ್ತು ಸುಬ್ಬಯ್ಯವರು ಎಲ್ಲ ರೀತಿಯಲ್ಲೂ ತಯಾರಿ ಮಾಡಿಕೊಂಡಿದ್ದಾರೆ. ಬಟ್ಟೆ, ಮಾಂಗಲ್ಯ ಈ ಥರ ವಸ್ತುಗಳನ್ನು ತಯಾರಿ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ಅದನ್ನೆಲ್ಲ ಸದುಪಯೋಗ ಮಾಡಿಕೊಂಡಿದ್ದು ಹೇಳ್ತಾ ಈಗ ಮುಹೂರ್ತಕ್ಕೆ ಸರಿಯಾಗಿ ಇಲ್ಲಿ ವೇದಘೋಷ ಆಗುತ್ತೆ. ವೇದಘೋಷ ಆಗುವಾಗ ನಿಮ್ಮ ಸಮರ್ಪಣೆ ಮಾಡಿಕೊಂಡು ಪರಸ್ಪರ ಮುಖ ನೋಡಿಕೊಂಡು ಹಾಲು ಹಾಕಿ ಮಾಂಗಲ್ಯಧಾರಣ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಮುಂದಿನ ಆಶೀರ್ವಾದ ಇದೆ ಅಂತ ಪ್ರಾರ್ಥಿಸಿ. ಬಂಗಾರ ಬಿಡಬಾರದೆ ನಿನಗೋ ಬಂಗಾರ ಬಿಡಬಾರದೆ ಮಂಜುನಾಥನ ದಿವ್ಯ ಮಂಗಳ ನಾಮವೆಂಬ ಬಂಗಾರ ಬಿಡಬಾರದೆ ಬಂಗಾರ ಬಿಡಬಾರದೆ ನಿನಗೋ ಬಂಗಾರ ಬಿಡಬಾರದೆ ಮುತ್ತೈದೆ ಕನವೆಂಬ ಮುಖದಲ್ಲಿ ಕುಂಕುಮದ ಕಸ್ತೂರಿಯ ಬೊಟ್ಟನಿಡೆ
ಶಿರವಾಗಿ ವಂದಿಸ್ತಾ ನಾನು ಹೇಳಿಕೊಟ್ಟಂತೆ ತಾವೆಲ್ಲರೂ ಹೇಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರದಲ್ಲಿ ಇಂದು ಮಂಗಲ ಮುಹೂರ್ತದಲ್ಲಿ ವಧುವರರಾಗಿ ಪವಿತ್ರ ಬಾಂಧವ್ಯವನ್ನು ಹೊಂದಿರುವ ನಾವು ಮುಂದೆ ಜೀವನದುದ್ದಕ್ಕೂ ಕಾಮಗಳಲ್ಲಿ ಸಹಚರರಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಒಬ್ಬರಿಗೊಬ್ಬರು ವಂಚನೆ ಮಾಡದೆ ಯಾವುದೇ ದುರಭ್ಯಾಸಗಳಿಗೂ ತುತ್ತಾಗದೆ ಬದುಕುತ್ತೇವೆ ಎಂಬುದಾಗಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಮತ್ತು ಪೂಜ್ಯ ಹೆಗ್ಗಡೆಯವರ ಸಮಕ್ಷಮದಲ್ಲಿ ಪ್ರಮಾಣ ವಚನ ಬದ್ಧರಾಗುತ್ತಿದ್ದೇವೆ. ವಧುವರರಿಬ್ಬರು ಎರಡೂ ಕೈಯನ್ನು ನಮಸ್ಕರಿಸಿ ಮಂಜುನಾಥ ಸ್ವಾಮಿಗೊಮ್ಮೆ ನಮಸ್ಕಾರವನ್ನು ಮಾಡಬೇಕು ಅಂತ ಕೇಳಿಕೊಳ್ತೇವೆ. ಮಂಜುನಾಥ ಸ್ವಾಮಿ ಕಿ, ಮಂಜುನಾಥ ಸ್ವಾಮಿ ಕಿ, ಮಂಜುನಾಥ ಸ್ವಾಮಿ ಕಿ. ಸಮಾರಂಭದ ಸಭಾ ಕಾರ್ಯಕ್ರಮದ ಕೊನೆಯ ಬಿಂದುವಿನಲ್ಲಿ ನಾವಿದ್ದೇವೆ. ಇಂದಿನ ಜನಮಂಗಳ ಕಾರ್ಯಕ್ರಮದ ರೂವಾರಿಗಳು ಸಹಸ್ರ ಜನರ ಬದುಕಿಗೆ ಹೊಸ ಬೆಳಕನ್ನು ನೀಡಿದ ನಮ್ಮೆಲ್ಲರ ನೆಚ್ಚಿನ ಕಾವಂದರಿಗೆ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ.